ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ದ ಲೈಫ್ ಸ್ಟೈಲ್ ಬ್ಲಾಗರ್. ಒಂದು ವಿಷಯ ಏನಂದರೆ ಐ ಆಮ್ ಸೋ ಸಾರಿ, ನನಗೆ ಆಲ್ಮೋಸ್ಟ್ 13 ಡೇಸ್ ನನಗೆ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋಕ್ಕೆ ಸೊ ಹಾಗಾಗಿ ನಾನು ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೆ. ಆ್ಯಂಡ್ ಇಲ್ಲಿ ನಮ್ಮ ಅಪ್ಪ ಅಮ್ಮ ಕೂಡ ಬಂದಿದ್ದಾರೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನನ್ನ ಮೊದಲೇ ಹಳೆ ವ್ಲಾಗಲ್ಲಿ ಹೇಳಿದಾಗೆ ಸ್ವಲ್ಪ ಸ್ಯಾರೀಸ್ ಇತ್ತು, ಅದೆಲ್ಲ ಮೇಲ್ಗಡೆ ಕಬೋರ್ಡಲ್ಲಿ ಇಟ್ಟಿದ್ದೆ ಅಂತ ಹೇಳಿದೆ. ಸೊ ಅದೆಲ್ಲ ತೆಗೆದು ಸ್ವಲ್ಪ ಸಾರ್ಟ್ ಔಟ್ ಮಾಡ್ತಾ ಇದ್ವಿ, ಬಿಕಾಸ್ ಅದನ್ನೆಲ್ಲ ಸ್ವಲ್ಪ ಫಾಲ್ ಜಿಗ್ಸಾಗ್ ಆಮೇಲೆ ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಮಾಡಿಸ್ಬೇಕಾಗಿತ್ತು. ಸೊ ಹಾಗಾಗಿ ಅಮ್ಮನ ಫ್ರೆಂಡೇನೆ ಫಾಲ್ ಮತ್ತು ಜಿಗ್ಸಾಗೆಲ್ಲ ಮಾಡಿಕೊಡ್ತಾಯಿದ್ರು. ಸೊ ಹಾಗಾಗಿ ಅದನ್ನೆಲ್ಲ ಒಂದು ಬ್ಯಾಗಿಗೆ ಪ್ಯಾಕ್ ಮಾಡ್ತಾಯಿದ್ದೆ. ಸ್ವಲ್ಪ ಸ್ಯಾರೀಸ್ ಎಲ್ಲ ಬೈಫರ್ಗೇಟ್ ಮಾಡಿ ಅಂದರೆ ಸ್ವಲ್ಪ ಫಿಲ್ಟರ್ ಮಾಡಿ ಎಲ್ಲ ರೆಡಿ ಮಾಡ್ತಾಯಿದ್ವಿ, ಬಿಕಾಸ್ ಕೆಲವು ಸ್ಯಾರೀಸ್ ಎಲ್ಲ ನಾನು ಹಾಕ್ಕೊಳ್ತಾ ಇರಲಿಲ್ಲ, ಇನ್ನು ಕೆಲವು ಸ್ಯಾರೀಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಸೊ ಹಾಗಾಗಿ ಅದನ್ನೆಲ್ಲ ಸೆಪ್ರೇಟ್ ಮಾಡಿ ಇಟ್ಕೊಳ್ತಾ ಇದ್ವಿ. ಆ್ಯಂಡ್ ಆಲ್ಮೋಸ್ಟ್ 30 to 35 ಸ್ಯಾರೀಸ್ ಏನೋ ಇತ್ತು ಅನ್ಸುತ್ತೆ, ನನಗೂ ಮರ್ತು ಬಿಟ್ಟಿದ್ದೇನೆ, ಬಿಕಾಸ್ ಆಲ್ರೆಡಿ 13 ಡೇಸ್ ಆಯಿತು ನಾನು ಇದು ವ್ಲಾಗ್ ಎಲ್ಲ ಶೂಟ್ ಮಾಡಿಕೊಂಡು. ಅದಾದಮೇಲೆ ನಮ್ಮ ನೇಸರಿಲಿ ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದಾನೆ. ಸೊ ಏನಕ್ಕೆ ಅಂತ ನಾನು ನಿಮಗೆ ಮುಂದೆ ಬರೋ ವ್ಲಾಗಲ್ಲಿ ತಿಳಿಸ್ತಾ ಹೋಗ್ತೀನಿ. ಆ್ಯಂಡ್ ನಿಮ್ಮ ಜೊತೆ ಶೇರ್ ಕೂಡ ಮಾಡ್ಕೊಳ್ತೀನಿ ಏನಕ್ಕೆ ನಾನು ನೇಸರನ್ನ ಕಳಿಸ್ತಾ ಇದ್ದೀನಿ ಅಂತ. ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸೊ ಒಂದು ಬ್ಯಾಗ್ ಅಷ್ಟು ಸ್ಯಾರಿ ಇತ್ತು, ಸೊ ಬಿಗ್ ಬ್ಯಾಗ್ ಅಷ್ಟು ಸ್ಯಾರಿ ಇತ್ತು. ಅದಾದಮೇಲೆ ನೇಸರ್ ಬಟ್ಟೆಗಳೆಲ್ಲ ಪ್ಯಾಕ್ ಮಾಡಿ, ಅಮ್ಮನ ಬಟ್ಟೆಗಳನ್ನೂ ಎಲ್ಲ ಪ್ಯಾಕ್ ಮಾಡಿಕೊಂಡು ನಾವಿಲ್ಲಿ ನೇಸರ್ನ ತುಮಕೂರಿಗೆ ಕಳಿಸ್ತಾ ಇದ್ದೀವಿ, ಅಂದರೆ ನಾವು ಅಮ್ಮನ ಮನೆಗೆ ಕಳಿಸ್ತಾ ಇದ್ವಿ. ಸೊ ನಮ್ಮ ಅಪ್ಪ ನಮ್ಮ ಅಮ್ಮ ಇಬ್ಬರು ಬಂದಿದ್ದರು ಅವನನ್ನು ಕರ್ಕೊಂಡು ಹೋಗೋದಕ್ಕೆ. ಸೊ ನಾನು ಚಂದು ಇಲ್ಲಿ ಸ್ವಲ್ಪ ಕೆಳಗಡೆಗೆಲ್ಲ ತೊಗೊಂಡು ಕೊಡ್ತಾ ಇದ್ವಿ ಲಗೇಜ್ ಎಲ್ಲ, ಬಿಕಾಸ್ ಅವನಂತೂ ಫುಲ್ ಕ್ಯೂರಿಯಾಸಿಟಿ ಇದ್ದ, ನನ್ನ ಅಜ್ಜಿ ಮನೆಗೆ ಹೋಗಬೇಕು ಅಂತ ಹೇಳಿಬಿಟ್ಟು. ನೇಸರ್ನಂತೂ ತುಂಬಾ ಖುಷಿಯಾಗಿದ್ದ. ನಿನ್ನೆ ರಾತ್ರಿನೂ ಅದೇ ಹೇಳ್ತಾ ಇದ್ದೆ, ಏನು ಮಾಡ್ತೀಯ ಶಾಪಿಂಗ್ ಎಲ್ಲ ಆದ್ಮೇಲೆ ಅಂದರೆ ನೇಸರ್ ಮನೆ ಕಮ್ಮಿಂಗ್ ಅಂತ. ಹೋಗಿ ಊಟ ಮಾಡ್ರಿ ಅಲ್ಲಿ ಬೇಗ ನೀವು. ನೇಸರ್ ಕೂತ್ಕೋ, ಒಂದು ನಿಮಿಷ ಕೂತ್ಕೋ ಇಲ್ಲೇ. ಬಿತ್ತು, ಕೂತ್ಕೋ, ಕೂಚಿಲ್ಲಿ. ಸೊ ನೋಡಿದ್ರಿ ಅಲ್ಲ, ನೇಸರು ನಮ್ಮ ಅಮ್ಮನ ಜೊತೆ ತುಮಕೂರಿಗೆ ಹೋದ. ಸೊ ನನ್ನ ಕೂದಲು ಸ್ವಲ್ಪ ಆಯ್ಲಿ ಆಗಿಬಿಟ್ಟಿದೆ, ಅದಕ್ಕೆ ಸ್ವಲ್ಪ ಇಲ್ಲಷ್ಟೇ ಎಣ್ಣೆ ಹಚ್ಬಿಟ್ಟು ಊಟಕ್ಕೆಲ್ಲದು ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ತುಂಬ ದಿನ ಆದಮೇಲೆ ನಾನು ಚಂದು ಆಚೆ ಹೋಗ್ತಾಯಿದ್ದೀವಿ. ಎಲ್ಲಿ ಹೋಗ್ತಾಯಿದ್ದೀವಿ, ಏನು ಊಟ ಮಾಡೋಕ್ಕೆ ಹೋಗ್ತಾಯಿದ್ದೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ, ನಾನು ನಿಮ್ಮ ಜೊತೆ ಶೇರ್ ಕೂಡ ಮಾಡ್ಕೊಳ್ತೀನಿ. ಆ್ಯಂಡ್ ಅದು ತುಂಬ ಚಿಕ್ಕ ರೆಸ್ಟೋರೆಂಟ್, ಸೊ ಬ್ಯಾಂಗ್ಳೂರಲ್ಲಿರೋದು. ನನಗೆ ಚಂದುಗೆ ಎಸ್ಪೆಷಲಿ ಆ ಹೋಟೆಲ್ ಅಂದರೆ ತುಂಬಾ ಇಷ್ಟ, ಅಲ್ಲಿ ಸಿಗುವಂಥ ಫುಡ್ ಆಗಿರ್ಬೋದು ಎಲ್ಲ. ಸೊ ಏನಕ್ಕೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವಾಗ ಚಂದು ಕೆಳಗಡೆ ಬಂದು ಕಾಯ್ತಾ ಇದ್ದಾರೆ. ನನ್ನ ತಲೆ ಕೂದಲು ಫುಲ್ ಒಂಥರ ಆಯ್ಲಿ ಆಗಿಬಿಟ್ಟಿದೆ. ಸೊ ತಲೆಗೆ ಸ್ನಾನ ಮಾಡ್ಕೊಳಕ್ಕಾಗಿಲ್ಲ, ನನಗೂ ಹುಷಾರಿರಲಿಲ್ಲಲ್ವ, ಹಾಗಾಗಿ ಇವಾಗ ನಾನು ವಾಚ್ ಹುಡುಕ್ತಾ ಇದ್ದೀನಿ, ಎಲ್ಲಿಟ್ಟಿದ್ದೀನಿ ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಎಸ್, ಒಂದು 2-3 ವಾಚಲ್ಲಿ ಈ ವಾಚ್ ಸಿಕ್ತು. ವಾಚ್ ಹಾಕ್ಕೊಂಡಿದ್ದಾರೆ, ಬಟ್ ಗಾಡಿ ಕೀ ಬೇಕು. ಗಾಡಿ ಕೀ ಚಂದು ಹತ್ರ ಇದೆ. ಚಂದು ಎಲ್ಲಿಗೆ ಹೋಗ್ತಾ ಇದೆ ಊಟಕ್ಕೆ? ನಂಗೆ ಅದು ರೆಸ್ಟೋರೆಂಟ್ ನೇಮೇ ಗೊತ್ತಿಲ್ಲ, ಬಟ್ ಆ್ಯಕ್ಚುಲಿ ಒಂದು 2-3 ಸಲ ಹೋಗಿದ್ದೀವಲ್ವ ಅಲ್ಲಿಗೆ, ಬಟ್ ತುಂಬಾ ಚೆನ್ನಾಗಿರುತ್ತೆ. ನಾವು ಆ್ಯಕ್ಚುಲಿ ಥೈಲ್ಯಾಂಡ್ಗೆ ಟ್ರಿಪ್ಪಿಗೆ ಹೋದಾಗ ಅದೇ ಫುಡ್ಡನ್ನೇ ತಿಂತಾ ಇದ್ದಿದ್ದು. ಸೊ ಹಾಗಾಗಿ ಇವತ್ತು ನಾವು ಯೂಶಲಿ ಹೋದಾಗ ಅಲ್ಲಿಗೆ ಫಸ್ಟ್ ಹೋಗೋದು ಅಲ್ಲ, ಬೆಸ್ಟ್ ಫುಡ್. ಸೊ ಸೂಪ್ ನಾನು ಹೇಳಲ್ಲ, ಅಲ್ಲೋಗಿ ತೋರಿಸ್ತೀನಿ. ಸೊ ನೋಡಿದ್ರಿ ಅಲ್ಲ, ಇಟ್ಸ್ ಅ ವೆರಿ ಸ್ಮಾಲ್ ರೆಸ್ಟೋರೆಂಟ್. ಎಲ್ಲಿ ಚಂದ ಇದು ಎಕ್ಸಾಕ್ಟ್ ಆಗಿರೋದು? ಬೆಲ್ ರೋಡಲ್ಲಿ ಪೆಟ್ರೋಲ್ ಬಂಕ್ ಇದೆ. ಸೊ ನಾನು ವಿಡಿಯೋನಲ್ಲಿ ತೋರಿಸಿದ್ನಲ್ವಾ, ಸೊ ಆ ಪೆಟ್ರೋಲ್ ಬಂಕ್ ಬ್ಯಾಕ್ ಸೈಡೇ ಬರುತ್ತೆ. ಬಟ್ ಇಟ್ಸ್ ಅ ವೆರಿ ಸ್ಮಾಲ್ ರೆಸ್ಟೋರೆಂಟ್, ಬಟ್ ಫುಡ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನಿನಗೇನು ಇಷ್ಟ ಚಂದ ಅಲ್ಲಿ? ನನಗೆ ತಾಯಿ ಕರಿ ರೈಸ್, ಜಾಸ್ಮಿನ್ ರೈಸ್.
ಆ ತಾಯಿ ಕರೆದು ಒಂದು ಸ್ಟೋರಿ ಇದೆ, ನಾನು ನಿಮಗೆ ಇನ್ನೊಂದ್ಸಲ ಮುಂದೆ ಬರೋ ವ್ಲಾಗಲ್ಲಿ ಹೇಳ್ತೀನಿ. ಸೊ ಇವಾಗ ಬನ್ನಿ, ತಡ ಮಾಡೋದು ಬೇಡ, ಇಬ್ಬರಿಗೂ ಸಖತ್ ಹೊಟ್ಟೆ ಹಸಿತದೆ, ಬೇಗ ಹೋಗಿ ಊಟ ಆರ್ಡರ್ ಮಾಡೋಣ. ಊಟ ಆರ್ಡರ್ ಮಾಡಿದ್ರೆ ಇಲ್ಲಿ 15-20 ಮಿನಿಟ್ಸ್ ಬೇಕಾಗತ್ತೆ. ಸೊ ಫಸ್ಟ್ ನಾನು ಏನು ತೊಗೊತೀನಿ ಅಂತೆಲ್ಲ ನಾನು ಹೇಳ್ತೀನಿ, ಬನ್ನಿ. ಇಲ್ಲಿಗೆ ಬಂದರೆ ಥಾಯ್ ಕ್ಯೂಸನ್ ಸ್ಮೆಲ್ ಹೆಂಗೆ ಬರುತ್ತಲ್ಲ, ಸ್ಮೆಲ್ ಅರೋಮಾ. ಸೊ ರೈಸ್ ಸೂಪ್ ನೋಡಿದ್ರಿ ಅಲ್ಲ, ಪ್ರಾನ್ ಅಂದರೆ ಪ್ರಾನ್ ಮತ್ತು ಚಿಕನ್ ಇದೆ, ಬಟ್ ನಾನು ಚಿಕನ್ ಪ್ರಾನ್ ಎರಡೂ ತಿನ್ನಲ್ಲ. ಸೊ ಹಾಗಾಗಿ ನಾನು ವೆಜ್ ಆರ್ಡರ್ ಮಾಡ್ತೀನಿ ಯಾವಾಗೂ ಅಷ್ಟೇ. ಸೊ ನಾನು ವೆಜ್ ಮಾತ್ರ ನಾನು ಕಸ್ಟಮೈಸ್ ಮಾಡಿಸ್ಕೊತೇನೆ. ನನಗೆ ಏನೋ ಚಿಕನ್ ಮತ್ತು ಪ್ರಾನ್ ಅಷ್ಟೊಂದು ಕಂಫರ್ಟಬಲ್ ಇರಲ್ಲ, ಬಟ್ ಸ್ಟಾರ್ಟರ್ಗೆಲ್ಲ ಓಕೆ. ಅದು ನಾನು ಚಿಕನ್ ತಿನ್ನೋದು 1 or 2 ಪೀಸ್ ಅಷ್ಟೇ. ಸೊ ಚಂದು ತಿಂತಾರೆ. ಸೊ ಅವ್ರು ಒಂದೊಂದ್ಸಲ ತಿಂತಾರೆ, ಒಂದೊಂದ್ಸಲ ತಿನ್ನುವ. ಆರ್ಡರ್ ಇರಲ್ಲ. ಏನು ಆರ್ಡರ್ ಮಾಡ್ತಾರೆ ಚಂದ? ಚಿಕನ್ ಫ್ರೈಡ್ ರೈಸ್. ತಾಯಿ ಕರಿ ಬೇಡವಾ? ಬೇಕು ತಾಯಿ ಕರಿ, ಬಟ್ ಒಬ್ಬನೇ ತಿನ್ನೋಕ್ಕಾಗಲ್ಲ. ಸೊ ನಾನಿಲ್ಲಿ ವೆಜ್ ರೈಸ್ ಆರ್ಡರ್ ಮಾಡಿದೆ, ಆ್ಯಂಡ್ ಚಂದು ಚಿಕನ್ ಫ್ರೈಡ್ ರೈಸ್ ಆ್ಯಂಡ್ ಗ್ರೀನ್ ಕರಿ ಚಿಕನ್, ಥಾಯ್ ಗ್ರೀನ್ ಕರಿ ಚಿಕನ್. ಬಟ್ ನಮಗೆ ಯೂಶ್ವಲಿ ಇವತ್ತು ಚಂದು ಒಬ್ಬರು ತಿಂತಾರೆ ಚಿಕನ್. ಸೊ ಹಾಗಾಗಿ ಸ್ವಲ್ಪ ಕೊಡಿ ಅಂತ ಹೇಳ್ಬಿಟ್ಟು, ಮೋರ್ ಗ್ರೇವಿ ಇದ್ದರೆ ಅದನ್ನು ನಾನು ರೈಸ್ ಉಪ್ಪಿಗೆ ಹಾಕೋಬೋದು. ಸೊ ಅದಕ್ಕೆ ಬಂದಮೇಲೆ ತೋರಿಸ್ತೀನಿ ಹೇಗಿರತ್ತಂತ. ಬಟ್ ನನ್ನ ಪ್ರಕಾರ ರೈಸ್ ಉಪ್ಪೆಲ್ಲ ಡಯಟ್ಗೆ ತುಂಬ ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು. ಸೊ ಅದರಲ್ಲಿ ತುಂಬ ವೆಜೀಸ್ ಇರುತ್ತೆ, ಮತ್ತು ಸೂಪ್ ಇರುತ್ತೆ, ರೈಸ್ ಕೂಡ ಇರುತ್ತೆ. ಸೊ ಮೋರ್ ಅಮೌಂಟ್ ಆಫ್ ಸೂಪ್ ಇರುತ್ತೆ ಕಂಪೇರ್ಡ್ ಟು ರೈಸ್. ಸೊ ಇಟ್ ವಿಲ್ ಬಿ ವೆರಿ ವೆರಿ ಟೇಸ್ಟಿ. ಸೊ ಹೇಗಿದೆ ಅಂತ ನಾನು ಬಂದಮೇಲೆ ತೋರಿಸ್ತೀನಿ. ಸ್ಮೆಲ್ ನೋಡಿ ಏನು ಸಕ್ಕತ್ತಾಗ. ಆ್ಯಕ್ಚುಲಿ ನನಗಂತೂ ಈ ರೀತಿ ಫುಡ್ ಇಷ್ಟ ಆಗುತ್ತೆ. ಸೊ ನನಗಂತೂ ಮೈನಲ್ಲಿ ಈ ರೀತಿ ಫುಡ್ ಮಾಡ್ಕೊಳ್ಳೋದಕ್ಕೆ ಪ್ರಿಫರ್ ಮಾಡ್ತೀನಿ. ಇದರಲ್ಲಿ ಸೆಲರಿ ಇದೆ, ಬ್ರಾಕ್ಲಿ ಇದೆ, ಕ್ಯಾರೆಟ್ ಇದೆ, ಮಶ್ರೂಮ್ ಇದೆ, ರೈಸ್ ಇದೆ, ಸೂಪ್ ಇದೆ, ವೆಜ್ ಬ್ರಾತ್ ಇದೆ. ಸೊ ಜಿಂಜರ್ ಇದೆ, ಗಾರ್ಲಿಕ್ ಇದೆ, ಫ್ರೈಡ್ ಗಾರ್ಲಿಕ್ ಬೇರೆ, ನಾರ್ಮಲ್ ಗಾರ್ಲಿಕ್ ಬೇರೆ. ಸ್ಮೆಲ್ ಅಂತೂ ಏನು ಸಕ್ಕತ್ತಾಗಿ ಬರ್ತಾ ಇದೆ ಗೊತ್ತಾ ನಿಮಗೆ ಸ್ಮೆಲ್? ಸೂಪರ್, ನಿಜವಾಗ್ಲೂ ಚೆನ್ನಾಗಿದೆ. ನನಗಂತೂ ಈ ರೀತಿ ಸೂಪ್ ನಂಗೆ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ನನಗೆ ಡಯಟ್ಗೆ ಈ ರೀತಿ ಸೂಪ್ ವರ್ಕೌಟ್ ಆಗುತ್ತೆ. ಸೊ ಐ ರಿಯಲಿ ಲೈಕ್ ದಿಸ್. ಇದಕ್ಕಿನ್ನ ಥೈಲ್ಯಾಂಡಲ್ಲಿ ಜಾಸ್ಮಿನ್ ರೈಸ್ ಹಾಕಿನೇ ಮಾಡಿಕೊಡ್ತಾರೆ, ಅಥವಾ ಸ್ಟಿಕ್ಕಿ ರೈಸ್ ಯೂಸ್ ಮಾಡಿ ಮಾಡಿಕೊಡ್ತಾರೆ. ಬಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಚಂದದ ಊಟ ಬಂತು. ಮಶ್ರೂಮ್ ಇದೆ. ಸೊ ಬಿಸಿ ಬಿಸಿ ಫುಡ್ಡು ಅಲ್ಲ ಆ್ಯಕ್ಚುಲಿ. ಸೊ ಇಲ್ಲಿ ಯಾವಾಗ ಬಂದರೂ ಇದೇ ರೀತಿ ಟೇಸ್ಟ್ ಇರುತ್ತೆ. ಸೊ ಖಂಡಿತ ಬ್ಯಾಂಗ್ಳೂರಿಯನ್ಸ್ ಈ ರೆಸ್ಟೋರೆಂಟ್ಗೆ ವಿಸಿಟ್ ಮಾಡಿ. ಸೊ ನಿಮಗೆ ಗೊತ್ತಾಗುತ್ತೆ ಫುಡ್ ಟೇಸ್ಟ್ ಮತ್ತು ಫ್ಲೇವರ್ ಹೇಗಿರತ್ತಂತ. ಆ್ಯಕ್ಚುಲಿ ನಾನು ನಿಮಗೆ ತೋರಿಸ್ತೀನಿ ಜಸ್ಟ್ ಎಷ್ಟು ಚೇರ್ಸ್ ಇದೆ ಅಂತಂದರೆ 4 ಟೇಬಲ್ಸ್, ಆಚೆಗಡೆ ಒಂದು 2-seater ಟೇಬಲ್ ಅಷ್ಟೇ ಇರೋದು. ಸೊ ಫ್ಲೇವರ್ ಫುಡ್ ಅಂತೂ ಸೂಪರಾಗಿರುತ್ತೆ. ಬಟ್ ಇಟ್ಸ್ ವೆರಿ ಹೆಲ್ತಿ ಫುಡ್ ಆ್ಯಂಡ್ ಪ್ರಾಪರ್ ಥಾಯ್ ಕ್ಯೂಸನ್ ಫ್ಲೇವರ್ ಇರುತ್ತೆ. ಸೊ ತುಂಬಾ ಚೆನ್ನಾಗಿದೆ. ನಾನು ಥಾಯ್ ಚಿಕನ್ ಕರಿನೂ ತೋರಿಸ್ತೀನಿ ಹೇಗಿದೆ ಅಂತ. ನಾವು ಚಿಕನ್ ಪೀಸ್ ಕಡಿಮೆ ಬೇಕು ಅಂತ ಹೇಳಿದ್ವಲ್ಲ, ಇದು ಸ್ಪಿನಾಚಾ, ಬೇಸಲ್ ಫ್ಲೇವರ್ ಅಂತೂ ಎಕ್ಸ್ಟ್ರೀಮ್ಲಿ ಸೂಪರಾಗಿದೆ. ಆ್ಯಂಡ್ ಚಿಕನ್ ಪೀಸಸ್ ನಾವು ಆ್ಯಕ್ಚುಲಿ ಚಿಕನ್ ಪೀಸಸ್ ಕಡಿಮೆ ಹಾಕಿದ್ದೀವಿ. ಸೊ ಇದರಲ್ಲಿ ವೆಜ್ ಕೂಡ ಸಿಗುತ್ತೆ ಆ್ಯಂಡ್ ರೆಡ್ ಕರಿನೂ ಕೂಡ ಸಿಗುತ್ತೆ. ಸೊ ಚಂದು ಫ್ರೈಡ್ ರೈಸ್ ರೆಡಿ ಆಗ್ತದೆ ನೋಡಿ. ದಿಸ್ ಇಸ್ ಎಗ್ ಪ್ಲ್ಯಾಂಟ್. ಆ್ಯಕ್ಚುಲಿ ತಾಯಿಯಲ್ಲಿ ಇದನ್ನು ಹಾಕಲ್ಲ, ಚಿಕ್ಕದು ಇಷ್ಟಿಷ್ಟೇ ಎಗ್ ಪ್ಲ್ಯಾಂಟ್ ಬರುತ್ತೆ, ಅದನ್ನು ಹಾಕ್ತಾರೆ. ಸೊ ಇವರು ಇಲ್ಲಿ ಇದನ್ನು ಯೂಸ್ ಮಾಡಿದ್ದಾರೆ ಅಷ್ಟೇ.
ಬಟ್ ಥಾಯ್ ಕರಿಗೆ ಯೂಶ್ವಲಿ ಅದನ್ನು ಹಾಕ್ತಾರೆ, ಬಟ್ ಅಂದ್ರೂ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿದೆ. ಐ ರಿಯಲಿ ಲವ್ ದಿಸ್. ಸೊ ಇವಾಗ ನಾನು ಊಟ ಎಲ್ಲ ಆದಮೇಲೆ ಸಿಗ್ತೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಫ್ರೈಡ್ ರೈಸ್ನ ನಾನು ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ. ಸೊ ಇವಾಗ ನಾನು ಊಟ ಸ್ಟಾರ್ಟ್ ಮಾಡ್ತೀನಿ. ಚಂದದು ಫ್ರೈಡ್ ರೈಸ್ ಬಂದಮೇಲೆ ನಾನು ತೋರಿಸ್ತೀನಿ ಹೇಗಿದೆ ಅಂತ. ಟೇಸ್ಟ್ ಮಾಡ್ಬಿಟ್ಟಲ್ಲ ಆಗಲೇ. ಇದು ಥಾಯ್ ಗ್ರೀನ್ ಕರಿ ಅಂದರೆ ನನಗೂ ಚಂದಿಗೂ ಸಿಕ್ಕಾಬಟ್ಟೆ ಇಷ್ಟ. ಸೊ ಇದು ಚಂದದು ಚಿಕನ್ ಫ್ರೈಡ್ ರೈಸಾ? ಚಿಕನ್ ಫ್ರೈಡ್ ರೈಸ್. ವೆಜ್ ಫ್ರೈಡ್ ರೈಸ್ ಅಂತೆ. ಶೋರಾ? ನೀವು ಚಿಕನ್ ಹೇಳಿಲ್ವಾ? ಚಿಕನ್ ತೊಗೊಳೋ ಕಾಲ ಮಿಕ್ಕಿದ್ರೆ ಪೋಷನ್ ತುಂಬ ಕಮ್ಮಿ ಕೊಟ್ಟಿದ್ದಾರೆ. ಸರಿ, ಇನ್ನೊಂದು ರೈಸ್ ತೊಗೊಂಡು ನಾನು ಶೇರ್ ಮಾಡ್ತೀನಿ ಅಷ್ಟೇ. ಫಸ್ಟ್ ಕ್ಲಾಸ್ ಆಗಿದೆ. ವಿತ್ ಥಾಯ್ ಕರಿ ಅಲ್ಟಿಮೇಟ್ ಆಗಿರುತ್ತೆ. ನೀನು ಟೇಸ್ಟ್ ಮಾಡಿ. ನೀನು ತಿನ್ಬಿಟ್ಟು ಹೇಳ. ಇಷ್ಟ ಆಯ್ತಾ? ಕೂಡ ಸಾಸ್ ಸೀದಾ ಫ್ಲೇವರ್ ಥರ ಕಮ್ಮಿ. ಚೆನ್ನಾಗಲ್ಲ. ನಿಜವಾಗ್ಲೂ ಯಾರಿಗೆ ಥಾಯ್ ಕ್ಯೂಸನ್ಸ್ ಇಷ್ಟ ಆಗುತ್ತೆ ಖಂಡಿತ ಈ ರೆಸ್ಟೋರೆಂಟ್ಗೆ ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ಹೆಲ್ತಿ ಫುಡ್. ಸೊ ಇದರಲ್ಲಿ ಯಾವುದೇ ರೀತಿ ಆರ್ಟಿಫಿಷಿಯಲ್ ಫ್ಲೇವರ್ ಆಗಲಿ ಸಾಸ್ ಆಗಲಿ ಇರಲ್ಲ. ಸೊ ನಮಗೆ ಗೊತ್ತಾಗುತ್ತೆ ಯಾವ ಹರ್ಬ್ಸಿಂದ ಈ ಅರೋಮಾ ಬರ್ತದೆ ಅಂತ. ಸೊ ಯಾರಿಗೆ ಥಾಯ್ ಕ್ಯೂಸನ್ಸ್ ಇಷ್ಟ ಆಗುತ್ತೆ ಸೊ ಈ ರೆಸ್ಟೋರೆಂಟ್ಗೆ ಖಂಡಿತ ವಿಸಿಟ್ ಮಾಡಿ. ಇಟ್ಸ್ ವೆರಿ ಸ್ಮಾಲ್ ರೆಸ್ಟೋರೆಂಟ್ ಬಟ್ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಎಸ್, ಇವಾಗ ನಾನು ಊಟ ಎಲ್ಲ ಆದಮೇಲೆ ಸಿಗ್ತೀನಿ. ನೆಕ್ಸ್ಟ್ ನಾನಿಲ್ಲಿ ಡಿನ್ನರ್ಗೆ ಊಟಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಸೊ ಸಿಂಪಲ್ಲಾಗಿ ಕೋಕೋನಟ್ ಮಿಲ್ಕ್ ತೂರ್ ದಾಲ್ ರಸಮ್ನ ಮಾಡ್ತಾ ಇದ್ದೇನೆ. ಸೊ ಹಾಗಾಗಿ ನಾನಿಲ್ಲಿ ಒಂದು ಪ್ರೆಷರ್ ಪ್ಯಾನಿಗೆ ಸ್ವಲ್ಪ ಬೇಳೆ ಹಾಕ್ಕೊಂಡಿದ್ದೀನಿ. ತೊಗರಿ ಬೇಳೆನ ವಾಶ್ ಮಾಡಿಬಿಟ್ಟು ಅದಾದಮೇಲೆ ಸ್ವಲ್ಪ ನೀರು ಹಾಗೂ ಅರಿಶಿನ ಪುಡಿ ಆ್ಯಂಡ್ ಸ್ವಲ್ಪ ಎಣ್ಣೆನ ಹಾಕಬೇಕು. ಸೊ ಅದಷ್ಟನ್ನು ಕುಕ್ ಮಾಡೋದಕ್ಕೆ ಇಟ್ಕೊಳ್ಬೇಕಾಗತ್ತೆ. ಇವತ್ತು ರಸಮ್ ಮಾಡ್ತಾ ಇದ್ದೀನಿ. ಸೊ ಸಿಂಪಲ್ ಆಗಿ, ಬಿಕಾಸ್ ನೇಸರು ಕೂಡ ಇರಲಿಲ್ಲಲ್ಲ, ಅಮ್ಮನ ಮನೆಗೆ ಹೋಗಿದ್ದಾನೆ. ಹಾಗಾಗಿ ನಾನಿಲ್ಲಿ ಕೊಕೊನಟ್ ಆ್ಯಂಡ್ ತೊಗರಿ ಬೇಳೆ ರಸಮ್ ಅಂದರೆ ಕೊಕೊನಟ್ ಮಿಲ್ಕ್ ಆ್ಯಂಡ್ ತೂರ್ ದಾಲ್ ರಸಮ್ನ ಮಾಡ್ತಾ ಇದ್ದೀನಿ. ಸೊ ಸಿಂಪಲ್ ರೆಸಿಪಿ. ನಾನಿವಾಗ ನೀವು ನೋಡಿದ್ರಿ ಅಲ್ಲ, ಬೇಳೆನ ತೊಗರಿ ಬೇಳೆನ ಸ್ವಲ್ಪ ಎಣ್ಣೆ ಹಾಗೂ ಸ್ವಲ್ಪ ಅರಿಶಿನ ಪುಡಿ ಮತ್ತೆ ತೊಗರಿ ಬೇಳೆನ ವಾಶ್ ಮಾಡಿಕೊಂಡು ಅದಕ್ಕೆ ಕುಕ್ ಆಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಇಟ್ಕೊಂಡು ಇವಾಗ ಫ್ಲೇಮ್ ಮೇಲೆ ಇಟ್ಟಿದ್ದೀನಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನ್ ಮಾಡೋದಂತ ತೋರಿಸ್ತೀನಿ. ತುಂಬಾನೇ ಸಿಂಪಲ್, ಈಸಿಯಾಗಿ ಆಗೋಗುತ್ತೆ, ಬೇಗನೂ ಆಗುತ್ತೆ. ವಿತಿನ್ ಹಾಫ್ ಅನ್ 20 ಮಿನಿಟ್ಸ್ ಅಲ್ಲಿ ಈ ರಸಮೇ ಮುಗ್ದೋಗುತ್ತೆ. ಸೊ ನಮ್ಮ ಹತ್ರ ದಾಲ್ ಏನಾದ್ರು ಕೂಗಿಸ್ಕೊಂಡು ಅಥವಾ ಕುಕ್ ಮಾಡ್ಕೊಂಡು ರೆಡಿ ಇದ್ರೆ, ಸೊ ಅದಕ್ಕೆ ಸಿಂಪಲ್ ಇಂಗ್ರೀಡಿಯೆಂಟ್ಸ್. ಇದು ಕುಕ್ ಆಗೋಷ್ಟರಲ್ಲಿ ನಾನಿಲ್ಲಿ ನೇಸರ್ ಆಕ್ಚುಲಿ ಹಣ್ಣು ತಗೊಂಡ್ ಬಂದಿದ್ದ ಸೀತಾಫಲ, ಸೊ ಅಂದ್ರೆ ಕಸ್ಟರ್ಡ್ ಆಪಲ್, ಅದನ್ನ ತಿನ್ಬಿಟ್ಟು ಅದಾದ್ಮೇಲೆ ನಾನು ನಿಮ್ಗೆ ಸಿಗ್ತೀನಿ. ಬಿಕಾಸ್ ಹೊಟ್ಟೆ ತುಂಬಾ ಹಸಿತಾ ಇದೆ. ಅಂಡ್ ಇನ್ನೊಂದ್ ಕಡೆ ನಾನು ರೈಸ್ಗೂ ಕೂಡ ಇಟ್ಟಿದ್ದೀನಿ. ಸೊ ಚಂದ ಬರೋಷ್ಟರಲ್ಲಿ ಊಟಕ್ಕೆ ರೆಡಿ ಆಗುತ್ತೆ. ಸೊ ಹಾಗಾಗಿ ಇದನ್ನೆಲ್ಲ ಸ್ವಲ್ಪ ತಿನ್ಬಿಟ್ಟು ಅದಾದ್ಮೇಲೆ ಅಷ್ಟರಲ್ಲಿ ಇದೆಲ್ಲ ರೆಡಿ ಆಗುತ್ತೆ ಕುಕ್ ಆಗಿ. ಸೊ ಅವಾಗ ಒಗ್ಗರಣೆ ಹಾಕ್ಬೇಕು. ಏನ್ ಹಾಕೋದು, ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ. ನಾನು ಮೊದಲೇ ಹೇಳಿದಾಗ ಇದು ತುಂಬಾನೇ ಈಸಿ ಆ್ಯಂಡ್ ಕ್ವಿಕ್ ಆಗಿ ಆಗುವಂಥ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಚಳಿಗಾಲಕ್ಕಂತೂ ತುಂಬಾನೇ ಚೆನ್ನಾಗಿರುತ್ತೆ. ಈವ್ನಿಂಗ್ ಟೈಮ್, ಐ ಮೀನ್ ಡಿನ್ನರ್ಗೆ ಇದೆಲ್ಲ ರೆಡಿ ಮಾಡ್ಕೊಂಡ್ರೆ. ಸೊ ಒಂದು 4 ವಿಷಲ್ಸ್ ಕುಕ್ ಮಾಡ್ಕೊಂಡಿದ್ದಾದ್ಮೇಲೆ ಚೆನ್ನಾಗಿ ಒಂದು ಕಡ್ಗೋಲು ಅಂತ ಹೇಳ್ತಾರಲ್ವಾ, ಸೊ ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ, ಬೀಟ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಸೊ ಅದಕ್ಕೆ ಸ್ವಲ್ಪ ಎಣ್ಣೆನೂ ಹಾಕೊಳ್ಬೋದು ಅಥವಾ ತುಪ್ಪನೂ ಕೂಡ ನೀವು ಇಲ್ಲಿ ಯೂಸ್ ಮಾಡ್ಬೋದು. ಅದಕ್ಕೆ ಸ್ವಲ್ಪ ಜೀರಿಗೆ
ಮತ್ತೆ ಸಾಸಿವೆ ಹಾಕೊಂಡು ಸ್ವಲ್ಪ ಹಿಂಗೆ ಹಾಕೊಂಡಿದ್ದೀನಿ ಅಂಡ್ ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ನಾನಿಲ್ಲಿ ಗುಂಟೂರು ಮೆಣಸಿನ್ಕಾಯಿ ಅಂತ ಹೇಳ್ತಾರಲ್ವಾ, ಸೊ ಅದನ್ನು ಕೂಡ ಹಾಕೊಂಡಿದ್ದೀನಿ. ಅದಾದ್ಮೇಲೆ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ. ಅದಾದ್ಮೇಲೆ ನಾವು ಮೊದಲೇ ಕುಕ್ ಮಾಡಿ ಇಟ್ಕೊಂಡಿರುವಂತ ದಾಲ್ನ ನಾನಿಲ್ಲಿ ಸೊ ಅದನ್ನ ಸ್ಟ್ರೈನ್ ಮಾಡ್ಕೊಂಡೆ ನೀಟಾಗಿ ಒಂದೇ ಸಮ ಇರುತ್ತೆ, ಸೊ ಈವನ್ ಆಗಿರುತ್ತೆ ಟೆಕ್ಸ್ಚರ್ ಅಂದ್ಬಿಟ್ಟು ನಾನು ಇಲ್ಲಿ ಆ ರೀತಿ ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ ಸ್ವಲ್ಪ ಟೊಮೆಟೊ ಹಾಕೊಂಡಿದ್ದೀನಿ ಆ್ಯಂಡ್ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಗೂ ಸ್ವಲ್ಪ ಮೆಣಸಿನ ಪುಡಿನ ನಾನಿಲ್ಲಿ ಹಾಕೊಂಡಿದ್ದೀನಿ ಕ್ರಷ್ ಮಾಡಿಕೊಂಡು. ಸೊ ನೀವಿಲ್ಲಿ ನಿಂಬೆ ಹುಳಿ ಬೇಕಾದರೂ ಯೂಸ್ ಮಾಡ್ಬೋದು, ಅಥವಾ ನಿಮಗೆ ನಿಂಬೆ ಹುಳಿ ಇಷ್ಟ ಇಲ್ಲ ಆ್ಯಂಡ್ ಟೊಮೆಟೊ ಹುಳಿ ಇಷ್ಟ ಇಲ್ಲ ಅಂತಂದರೆ ನೀವಿಲ್ಲಿ ಟ್ಯಾಮರಿಂಡ್ ಅಂದರೆ ಹುಣಸೆ ಹುಳಿನೂ ಕೂಡ ಯೂಸ್ ಮಾಡ್ಬೋದು. ಬಟ್ ನಾನಿಲ್ಲಿ ಆಲ್ರೆಡಿ ಟೊಮೆಟೊನ ಜಾಸ್ತಿ ಹಾಕೊಂಡಿದ್ದೀನಿ ಬಿಕಾಸ್ ನಿಂಬೆ ಹುಳಿ ಮತ್ತು ಟ್ಯಾಮರಿಂಡ್ ಅಂದರೆ ಹುಣಸೆ ಹುಳಿ ನನಗೆ ಇಷ್ಟ ಇಲ್ಲ. ಸೊ ಹಾಗಾಗಿ ನಾನಿಲ್ಲಿ ಟೊಮೆಟೊದನ್ನೇ ಸ್ವಲ್ಪ ಹುಳಿ ಜಾಸ್ತಿ ಇರೋ ಹಾಗೆ ನಾನು ಜಾಸ್ತಿ ಟೊಮೆಟೊ ಹಾಕೊಂಡಿದ್ದೀನಿ. ನಿಮ್ಗೆ ಅದು ಇಷ್ಟ ಇಲ್ಲ ಅಂದರೆ ಸೊ ಈ ರೀತಿ ಆಲ್ಟರ್ನೇಟಿವ್ ಇದೆ, ನೀವು ಅದನ್ನ ಯೂಸ್ ಮಾಡ್ಬೋದು. ಅದಾದ್ಮೇಲೆ ನಾನು ಇಲ್ಲಿ ಕೊಕೊನಟ್ ಮಿಲ್ಕ್ನ ಕೂಡ ಹಾಕೊಂಡಿದ್ದೀನಿ ಬಿಕಾಸ್ ಇದು ಕೊಕೊನಟ್ ಮಿಲ್ಕ್ ಆ್ಯಂಡ್ ತೂರ್ ದಾಲ್ ರಸಂ ಬೇಸ್ಡ್ ಅಲ್ವಾ, ಸೊ ಹಾಗಾಗಿ ನಾನು ಇಲ್ಲಿ ಕೊಕೊನಟ್ ಮಿಲ್ಕ್ನ ಯೂಸ್ ಮಾಡಿದ್ದೀನಿ. ಅದಾದ್ಮೇಲೆ ಚೆನ್ನಾಗಿ ಕುದಿಸ್ಕೊಳ್ಳಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಸಕ್ಕರೆ. ಕೊಕೊನಟ್ ಮಿಲ್ಕ್ ಆ್ಯಂಡ್ ತೂರ್ ದಾಲ್ ರಸಂ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಸೊ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇನ್ನೊಂದು ರಿಕ್ವೆಸ್ಟ್ ಏನಂದರೆ, ಯಾರ್ಯಾರು ನನ್ನ ಚಾನಲ್ನ ಅಂದರೆ ನನ್ನ ವ್ಲಾಗ್ಸ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವ್ಲಾಗ್ನ ಕೂಡ ಶೇರ್ ಮಾಡ್ಕೊಳ್ಳಿ ಆ್ಯಂಡ್ ಹೊಸ ರೆಸಿಪಿ ಜೊತೆ ಮತ್ತೆ ನಾಳೆ ಹೊಸ ವ್ಲಾಗ್ ಜೊತೆ ಭೇಟಿ ಆಗೋಣ. ಸ್ಟೇ ಟ್ಯೂನ್, ಸಿ ಯು, ಟೇಕ್ ಕೇರ್, ಬಾಯ್. ಆ್ಯಂಡ್ ಇನ್ನೊಂದು ರಿಕ್ವೆಸ್ಟ್ ಏನಂದರೆ ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ.